ಇನ್ನು ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಶಕ್ತಿಸೌಧದಲ್ಲಿ ಸಾಹಿತ್ಯ ಜಾತ್ರೆ ಆಯೋಜನೆ ಮಾಡಲಾಗಿದ್ದು ಇಂದಿನಿಂದ 5 ದಿನ ನಡೆಯಲಿರುವ ಪುಸ್ತಕ ಮೇಳಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ. ಈ ಮೇಳ ಶಕ್ತಿಸೌಧದ ಮುಂದೆ ಸ್ಪೀಕರ್ ಯುಟಿ ಖಾದರ್ ಸಾಹಿತ್ಯದ ತೇರು ಎಳೆದಿದ್ದಾರೆ. ಜೊತೆಗೆ ಕರ್ನಾಟಕದ ವಿಧಾನಸೌಧದ ಸಚಿವಾಲಯ ದೇಶದಲ್ಲಿಯೇ ಮೊದಲ ಬಾರಿಗೆ ವಿಧಾನಸೌಧದ ಆವರಣದಲ್ಲಿ ಪುಸ್ತಕ ಮೇಳವನ್ನ ಆಯೋಜಿಸಲಾಗಿದೆ. ಅಧಿಕೃತವಾಗಿ ಇಂದು ಸಂಜೆಯಿಂದಲೇ 5 ದಿನಗಳ ಕಾಲ ಈ ಪುಸ್ತಕ ಮೇಳ ಶುರುವಾಗ್ತಾ ಇದೆ. ಪುಸ್ತಕ ಮೇಳಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ಕೊಟ್ಟಿದ್ದಾರೆ. ಯುಟಿ ಖಾದರ್, ಬಸವರಾಜ ಹೊರಟ್ಟಿ ಸಹ ಈ ವೇಳೆಯಲ್ಲಿ ಭಾಗಿಯಾಗಿದ್ದಾರೆ. ಅವರು ಬಯಸ ಕೆಲಸ ಮಾಡಿ ಅಂತ ಹೇಳಿದ್ದೇನೆ. ಅದರಿಂದ ಪ್ರತಿ ವರ್ಷನೂ ಕೂಡ ಇಂತಹ ಪುಸ್ತಕ ಮೇಳ ನಡೆಸ್ತೇವೆ. ಇದಕ್ಕೆ ಖಾದರ್ ಮತ್ತು ಬಸವರಾಜ ಹೊರಟ್ಟಿಯವರು ಎಲ್ಲ ರೀತಿಯ ಅವರು ಬಯಸಿದಂಥ ಎಲ್ಲ ರೀತಿಯ ಸಹಾಯವನ್ನ ಕೆಲಸ ಮಾಡಿ ಅಂತ ಹೇಳಿದ್ದೇನೆ. ನಮ್ಮ ಖಾದರ್ ಅವರು ಒಂದು ಹೊಸ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಹಿಂದೆ ಹೇಳೋರು ನಮ್ಮ ಮೇಷ್ಟ್ರುಗಳು, ಒಬ್ಬ ಲೀಡರ್ ಆಗ್ತಾನೆ ಅಂತ. ಯಾರು ಓದ್ತಾನೆ, ಯಾರು ಚೆನ್ನಾಗಿ ಮಾತಾಡ್ತಾನೆ, ಅವನು ನಾಯಕನ ಆಗ್ತಾನೆ ಅಂತ. ಅದಕ್ಕೆಲ್ಲ ಒಂದು ಹೊಸ ಪುಷ್ಟಿಯನ್ನು ಇವತ್ತು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಇದನ್ನ ಯಾವಾಗಲೂ ಕೂಡ ಒಂದು ಸರ್ಕಾರ ಆದೇಶ ಮಾಡಿ ಇದನ್ನ ಮುಂದುವರಿಸಿಕೊಂಡು ಹೋಗೋಕ್ಕೆ ಪ್ರತಿ ವರ್ಷ ಕೂಡ ಇಲ್ಲೊಂದು ಪುಸ್ತಕ ಮಸ್ತಕದ ಒಂದು ಜಾತ್ರೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗ್ತದೆ, ಎಲ್ಲ ವರ್ಗಕ್ಕೂ ಕೂಡ ಒಳ್ಳೇದಾಗ್ತದೆ. ಅವರವರ ಆಚಾರ ವಿಚಾರಗಳನ್ನು ಪುಸ್ತಕದಲ್ಲಿ ಬರೆದು ಅವರು ಪ್ರಚಾರ ಮಾಡಿಕೊಳ್ಳಿಕ್ಕೆ, ಸಮಾಜ ಕೂಡ ಬೆಳೀಲಿಕ್ಕೆ ಒಂದು ಅವಕಾಶ. ನಮ್ಮ ಖಾದರ್ ಅವರು ಒಂದು ಹೊಸ